ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲಿಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BFSM SCP ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಔದಾಸೀನ ವಕ್ರರೇಖೆಯ ಅರ್ಥ ಮತ್ತು ಲಕ್ಷಣಗಳು. ಇದು ಮುಂಬರತಕ್ಕಂಥ ನಿಮ್ಮ ಎಕ್ಸಾಮ್ನಲ್ಲಿ 10 ಅಥವಾ 15 ಅಂಕಕ್ಕೆ ಬರತಕ್ಕಂಥ ಬಹುಮುಖ್ಯವಾದ ಅಂಶವಾಗೈತಿ. ಇಲ್ಲಿ ಪ್ರಥಮವಾಗಿ ಔದಾಸೀನ ವಕ್ರರೇಖೆ ಅಂದ್ರೆ ಏನು ತಿಳಿದುಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಸಮಾನ ತೃಪ್ತಿ ನೀಡತಕ್ಕಂಥ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವ ರೇಖೆಗೆ ನಾವೇನು ಕರಿತೀವಿ? ಔದಾಸೀನ ವಕ್ರರೇಖೆ ಅಂತ ಕರಿತೀವಿ ಅಥವಾ ಉಪಕ್ಷಿತ ರೇಖೆ ಅಂತ ಕೂಡ ಕರಿತೀವಿ. ಅಂದ್ರೆ ಸಮಾನ ತೃಪ್ತಿ ನೀಡತಕ್ಕಂಥ ಎರಡು ಸರಕುಗಳು ಅದರ ವಿವಿಧ ಸಂಯೋಜನೆಯನ್ನು ತೋರಿಸ್ತಕ್ಕಂಥ ರೇಖೆಗೆ ಇಲ್ಲಿ ಔದಾಸೀನ ವಕ್ರರೇಖೆ ಅಂತ ಕರಿತೀವಿ. ಇನ್ನಾದ್ರೂ ಬರ್ತಕ್ಕಂಥ ಲಕ್ಷಣಗಳು ಏನು ಕಂಡು ಬರ್ತಾವ? ಔದಾಸೀನ ವಕ್ರರೇಖೆಯ ಒಂದಿಷ್ಟು ಲಕ್ಷಣಗಳು ಕೂಡ ಅದ ಅಲ್ಲಿ ಪ್ರಮುಖವಾಗಿ. ಇದು ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಔದಾಸೀನ ರೇಖೆಗಳು ಯಾವಾಗಲೂ ಕೂಡ ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ಬೇಕಾಗ್ತದೆ. ಆಗ ಮಾತ್ರ ಅನುಭೋಗಿ ಒಂದು ವಸ್ತುವನ್ನ ಹೆಚ್ಚಾಗಿ ಪಡೆದಂತೆ ಮತ್ತೊಂದು ವಸ್ತುವನ್ನ ಕಡಿಮೆ ದರದಲ್ಲಿ ಕೊಳ್ತಾ ಹೋಗ್ತಾನೆ ಎಂಬುದನ್ನ ಇದು ತೋರಿಸಲು ಸಾಧ್ಯವಾಗ್ತದ ಅಂತ ಹೇಳ್ತಾರೆ. ಹಾಗಾಗಿ ಅದು ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಇಲ್ಲಿ ರೇಖಾಚಿತ್ರ ಕೂಡ ಅದ. ಇಲ್ಲಿ OY ಲಂಬಾಕ್ಷದೊಳಗ Y ಸರಕನ್ನ OX ತಲಾಕ್ಷದೊಳಗೆ X ಸರಕನ್ನ ಕೊಡಲಾಗೈತಿ. ಇಲ್ಲಿ ಚಿತ್ರ ವಿವರಣೆ ಕೂಡ ಅದ. OY ಲಂಬಾಕ್ಷದಲ್ಲಿ Y ಸರಕುಗಳನ್ನು ತೋರಿಸಲಾಗೈತಿ ಮತ್ತು OX ತಲಾಕ್ಷದೊಳಗ X ಸರಕುಗಳನ್ನು ತೋರಿಸಲಾಗೈತಿ. ಇಲ್ಲಿ X ಸರಕುಗಳನ್ನ OQ ಮತ್ತು Y ಸರಕುಗಳನ್ನು OP ಅಷ್ಟು ತೆಗೆದುಕೊಂಡಿದ್ದೀವಿ ಅಂತ ಇಲ್ಲಿ ನಾವು ಕಂಡು ಬರ್ತದೆ. ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಿ? X ಸರಕುಗಳನ್ನು OQ ನಿಂದ OQ1ಕ್ಕೆ ಹೆಚ್ಚಳಗೊಳಿಸಿದಾಗ Y ಸರ್ಕಲ್ P ಇಂದ P1ಗೆ ಕಡಿಮೆ ತಿಳಿಸೈತೆ. ಹಾಗಾಗಿ ಈ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತದ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ Q ಸರಕು ಅಂದ್ರೆ X ಸರಕನ್ನ ನಾವೇನ್ ಮಾಡಿದ್ವಿ? OQ ಇದ್ದಿದ್ದು OQ1 ಹೆಚ್ಚು ಖರೀದಿ ಮಾಡಿದ್ವಿ. ಆಮೇಲೆ Y ಸರಕನ್ನ ಏನ್ ಮಾಡಿದ್ರಿ? OP ಇದ್ದಿದ್ದು OP1 ಕಡಿಮೆ ಮಾಡಿದ್ವಿ. ಅಂದ್ರೆ ಒಂದು ಸರಕನ್ನ ಕಡಿಮೆಗೊಳಿಸಿದ್ವಿ, ಇನ್ನೊಂದು ಸರಕನ್ನ ಹೆಚ್ಚುಗೊಳಿಸಿದ್ವಿ. ಹಾಗಾಗಿ ಏನಾಯ್ತು? IC ಕರ್ವಿಲೆ ಏನಾಯ್ತು? ಎಡದಿಂದ ಬಲಕ್ಕೆ ಇಳಿಮುಖವಾಗ್ತಾ ಹೋಗೈತಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ವಸ್ತುವನ್ನು ಹೆಚ್ಚಾಗಿಕೊಂಡಂತೆ ಇನ್ನೊಂದು ವಸ್ತುವನ್ನು ಕಡಿಮೆ ಪ್ರಮಾಣದಲ್ಲಿ ಚದಿಸ್ತಾ ಹೋದಂಗ ಅಥವಾ ಕಡಿಮೆ ಖರೀದಿ ಮಾಡ್ತಾ ಹೋದಂಗ IC ಕರ್ವ್ ಏನಾಗ್ತದ? ಎಡದಿಂದ ಬಲಕ್ಕೆ ಇಳಿಮುಖವಾಗಿರುವುದು ಕಂಡು ಬರ್ತದೆ. ಇದು ಒಂದನೇ ಪ್ರಮುಖ ಲಕ್ಷಣ. ನಂತರ ಬರ್ತಕ್ಕಂಥದ್ದು ಮೂಲಕ್ಕೆ ಪಿನ್ ಮಧ್ಯಮವಾಗಿರುತ್ತದೆ. ಅಂದ್ರೆ ಔದಾಸೀನ ವಕ್ರರೇಖೆಗಳು ಕೂಡ ಮೂಲಕ್ಕೆ ಪಿನ್ ಮಧ್ಯಮವಾಗಿರ್ತಾವ. ಯಾಕಂದ್ರೆ ಒಂದು ಸರಕನ್ನು ಹೆಚ್ಚಾಗಿಕೊಂಡಂತೆ ಇನ್ನೊಂದು ಸರಕನ್ನು ಅಷ್ಟೇ ಪ್ರಮಾಣದಲ್ಲಿ ತ್ಯಜಿಸಬೇಕೆಂಬುದು ಈ ಲಕ್ಷಣ ವಿವರಿಸ್ತದ. ಹಾಗಾಗಿ ಔದಾಸೀನ ವಕ್ರರೇಖೆಗಳು ಯಾವಾಗಲೂ ಏನಾಗ್ತದ್ರೆ? ಪಿನ್ ಮಧ್ಯಮವಾಗಿರ್ತಾವ ಅಂತ ಹೇಳ್ತಾರೆ. ಅಂದ್ರೆ ಹೊರಬಾಹು ಉಳ್ಳ ರೇಖೆ ಕಂಡು ಬರ್ತದ. ಈ ರೇಖಾಚಿತ್ರದಲ್ಲಿ ಕೂಡ ವ್ಯಕ್ತವಾಗುವಂತೆ ಔದಾಸೀನ ವಕ್ರರೇಖೆ ಪಿನ್ ಮಾಧ್ಯಮವಾಗೈತಿ. ಹೌದಾ? ಅನುಭೋಗಿ ಸೇಬು ಹಣ್ಣುಗಳನ್ನು ಹೆಚ್ಚಾಗಿ ಪಡೆದಂತೆ ಕಿತ್ತಳೆ ಹಣ್ಣುಗಳನ್ನ ಕಡಿಮೆ ದರದಲ್ಲಿ ಬಿಟ್ಟು ಕೊಡ್ತಾ ಹೋಗ್ತಾನೆ ಅನ್ನೋದನ್ನ ಸ್ಪಷ್ಟವಾಗಿ ರೂಪಿಸ್ತದೆ. ಹಾಗಾಗಿ ಇದು ಇಳಿಮುಖ ಸೀಮಾಂತ ನಿಧಾನ ದರದ ವ್ಯಕ್ತಪಡಿಸ್ತದ ಅಂತ ಹೇಳ್ತಾರೆ. ಇಲ್ಲಿ OX ತಲಾಕ್ಷದೊಳಗೆ ಏನ್ ಮಾಡ್ಯಾರಿ? ಸೇಬು ಹಣ್ಣುಗಳನ್ನು ಕೊಟ್ಟಾರ. OY ಲಂಬಾಕ್ಷದೊಳಗೆ ಕಿತ್ತಳೆ ಹಣ್ಣುಗಳನ್ನು ಕೊಟ್ಟಾರ. IC ಕರ್ವ್ ಕೂಡ ಏನಾಗೈತಿ? ಇಲ್ಲಿ ಮೂಲಕ್ಕೆ ಪಿನ್ ಮಧ್ಯಮವಾಗಿ ಕಂಡು ಬರತಕ್ಕಂಥ ರೇಖಾಚಿತ್ರವಾಗಿ ಕಂಡು ಬರ್ತದೆ. ಇದು ಎರಡನೇ ಲಕ್ಷಣ. ಇನ್ನು ಮೂರನೇದ್ದು, ಬಲಕ್ಕೆ ಮೇಲ್ಭಾಗದಲ್ಲಿರುವ ವಕ್ರರೇಖೆಗಳು ಹೆಚ್ಚಿನ ತೃಪ್ತಿಯನ್ನು ನೀಡ್ತಾವ. ಅಂದ್ರೆ ಬಲಕ್ಕೆ ಬರತಕ್ಕಂಥ ಪ್ರತಿಯೊಂದು ಔದಾಸೀನ ವಕ್ರರೇಖೆಯು ಮೊದಲಿನ ರೇಖೆಗಿಂತ ಮೇಲ್ಮಟ್ಟದಲ್ಲಿರುವುದರಿಂದ ಅದು ಹೆಚ್ಚಿನ ತೃಪ್ತಿಯ ಮಟ್ಟವನ್ನ ವ್ಯಕ್ತಪಡಿಸ್ತದ ಅಂತ ಹೇಳ್ತಾರೆ. ಅದು ಕೂಡ ಇಲ್ಲಿ ರೇಖಾಚಿತ್ರದ ಮೂಲಕ ಕೂಡ ವಿವರಿಸಬಹುದು. ಇಲ್ಲಿ IC1, IC2, IC3 ಕರ್ವ್ ಅದ. OX ತಲಾಕ್ಷ, OY ಲಂಬಾಕ್ಷದ. ಇಲ್ಲಿ IC1, IC2, IC3. ಹೌದಾ? ಇಲ್ಲೊಂದು ಉದಾಹರಣೆ ಕೂಡ ಕೊಡ್ತದ. ಔದಾಸೀನ ವಕ್ರರೇಖೆಯೊಳಗೆ ನಾವು 3 ಪ್ರಮುಖ ವಕ್ರರೇಖೆಗಳನ್ನು ತೆಗೆದುಕೊಳ್ಬಹುದು ಎಂದು ಭಾವಿಸೋಣ ಅಂತ ಹೇಳ್ತಾರೆ. ಇಲ್ಲಿ ಒಂದನೇ IC ಕರ್ವ್ ಎರಡನೇ IC ಕರ್ವ್ಗಿಂತ ಕಡಿಮೆ ತೃಪ್ತಿಯನ್ನು ಕೊಡ್ತದೆ. ಅಂದ್ರೆ IC1 ಗಿಂತ IC2 ಹೆಚ್ಚದ, IC2 ಗಿಂತ IC3 ಕರ್ವ್ ಹೆಚ್ಚಾಗ್ತಾ ಹೋಗೈತೆ. ಹಾಗಾಗಿ ತೃಪ್ತಿ ಮಟ್ಟ ಕೂಡ ಅಧಿಕವಾಗ್ತಾ ಹೋಗೈತೆ. ಅದು ಮೇಲ್ಮುಖವಾಗಿ ಚಲಿಸ್ತಾ ಹೋಗ್ತದ ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಮೂರನೇ ವಕ್ರರೇಖೆಯು ಎರಡನೇ ವಕ್ರರೇಖೆಗಿಂತ ಹೆಚ್ಚಿನ ತೃಪ್ತಿಯನ್ನು ವ್ಯಕ್ತಪಡಿಸುತ್ತದೆ. IC1 ರೇಖೆಗಿಂತ IC2 ರೇಖೆಯು ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ. IC2 ಗಿಂತ ಈ IC3 ರೇಖೆ IC2 ಗಿಂತ ಹೆಚ್ಚಿನ ಒಂದು ತೃಪ್ತಿ ಮಟ್ಟವನ್ನ ಇಲ್ಲಿ ನೀಡುತ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಸರಕಿನ ಪ್ರಮಾಣ ಅಧಿಕವಾಗ್ತಾ ಹೋದಂತೆ ಅಲ್ಲಿ ಮೇಲ್ಮುಖವಾಗಿ ಅದು ಔದಾಸೀನ ವಕ್ರರೇಖೆ ಹೆಚ್ಚಿನ ತೃಪ್ತಿ ನೀಡುತ್ತದೆ ಎಂದು ಇದು ವಿವರಿಸ್ತದ ಅಂತ ಹೇಳ್ತಾರೆ. ಅಂದ್ರೆ IC1 ಗಿಂತ IC2 ಹೆಚ್ಚು ಕೊಡ್ತದ, IC2 ಗಿಂತ IC3 ಹೆಚ್ಚಿನ ತೃಪ್ತಿ ಮಟ್ಟವನ್ನು ತೋರಿಸ್ತಾ ಹೋಗ್ತದೆ. ಹಾಗಾಗಿ ಇಲ್ಲಿ 3 ರೇಖೆಗಳನ್ನು ತೆಗೆದುಕೊಂಡ್ವಿ. IC1, IC2, IC3. IC1 ರೇಖೆಗಿಂತ IC2 ಅಧಿಕ ತೃಪ್ತಿಯನ್ನು ನೀಡುತ್ತದೆ. IC2 ಗಿಂತ IC3 ಅದಕ್ಕಿಂತಲೂ ಹೆಚ್ಚಿನ ತೃಪ್ತಿ ಮಟ್ಟವನ್ನು ಕೊಡುತ್ತದೆ. ಹಾಗಾಗಿ 3 ರೇಖೆಗಳಲ್ಲಿ ಕಂಡು ಬರ್ತಾವೆ IC1, IC2, IC ರೇಖೆ. ಹಾಗಾಗಿ ಇಲ್ಲಿ ಏನಾಗ್ತದೆ? ಸರಕಿನ ಪ್ರಮಾಣ ಕೂಡ ಅಧಿಕವಾಗ್ತಾ ಹೋದಂತೆ ತೃಪ್ತಿ ಪ್ರಮಾಣ ಕೂಡ ಅಧಿಕವಾಗ್ತಾ ಹೋಗುವುದನ್ನ ಇದು ವಿವರಿಸ್ತಾ ಹೋಗ್ತದೆ.
ಮೂರನೇದ್ದು. ನಂತರ ಬರ್ತಕ್ಕಂಥದ್ದು ನಾಲ್ಕನೇದು, ಒಂದಕ್ಕೊಂದು ಛೇದಿಸುವುದಿಲ್ಲ. ಅಂದ್ರೆ ಉದಾಸೀನ ವಕ್ರರೇಖೆಗಳು ಒಂದಕ್ಕೊಂದು ಛೇದಿಸುವುದಿಲ್ಲ ಅನ್ನೋದಿಲ್ಲೇ ಕಂಡು ಬರ್ತಕ್ಕಂಥದ್ದು. ಅಂದ್ರೆ ವಕ್ರರೇಖೆ ಅಂದ್ರೆ ಉದಾಸೀನ ವಕ್ರರೇಖೆಗಳು ಒಂದನ್ನೊಂದು ಛೇದಿಸಿದರೆ ಅಸಂಬದ್ಧ ನಿರ್ಣಯಕ್ಕೆ ಎಡಮಾಡಿಕೊಟ್ಟಂತ ಆಗ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಇದನ್ನು ಒಂದು ರೇಖಾಚಿತ್ರದ ಸಹಾಯದಿಂದ ಕೂಡ ವಿವರಿಸಬಹುದು. ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ರೇಖಾಚಿತ್ರದ OX ತಲಾಕ್ಷ OY ಲಂಬಾಕ್ಷ ಕೊಟ್ಟರ ಇಲ್ಲಿ IC1 ರೇಖೆಯಲ್ಲಿ B ಬಿಂದು ಮತ್ತು IC2 ರೇಖೆಯಲ್ಲಿ A ಬಿಂದು ಕಂಡು ಬರ್ತದೆ. ಮೇಲ್ಮಟ್ಟವಾಗಿ ಉದಾಸೀನ ವಕ್ರರೇಖೆಯಲ್ಲಿರುವುದರಿಂದ ಅದು B ಬಿಂದುಗಿಂತ ಹೆಚ್ಚಿನ ಪ್ರಮಾಣ ತೃಪ್ತಿಯನ್ನು ಸೂಚಿಸುತ್ತದೆ. ಆದ್ರದು C ಬಿಂದುವಿನಲ್ಲಿ ಎರಡೂ ರೇಖೆಗಳು ಛೇದಿಸುವುದರಿಂದ ಅದು A ಮತ್ತು B ಬಿಂದುಗಳಲ್ಲಿ ತೃಪ್ತಿಯ ಮೊತ್ತವನ್ನು ಅಥವಾ ತೃಪ್ತಿಯ ಮಟ್ಟವನ್ನು ಸಮನಾಗಿಸಿದೆ. ಇದು ಅರ್ಥಹೀನವಾದದ್ದು. ಆದ್ದರಿಂದ ಉದಾಸೀನ ವಕ್ರರೇಖೆಗಳು ಒಂದನ್ನೊಂದು ಛೇದಿಸಬಾರದು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಸಿಗ್ತಕ್ಕಂಥ ತೃಪ್ತಿ ಮಟ್ಟ ಯಾವಾಗಲೂ ಸಮನಾಗಿರುವುದಿಲ್ಲ. ಹಾಗಾಗಿ ಇದು ಅರ್ಥಹೀನವಾಗಿದ್ದು ಅಂತ ಹೇಳ್ತಾರೆ. ಆದರೆ IC1 IC2 ಕರ್ವ್ ಅವೆರಡು C ಬಿಂದುವಿನಲ್ಲಿ ಛೇದಿಸ್ಯಾವ. ಹಾಗಾಗಿ ಅಲ್ಲಿ ಸಿಗ್ತಕ್ಕಂಥ ತೃಪ್ತಿ ಪ್ರಮಾಣ ಸಮಾನವಾಗಿಸೈತಿ. ಇದು ಅರ್ಥಹೀನವಾದದ್ದು. ಹಾಗಾಗಿ ಉದಾಸೀನ ವಕ್ರರೇಖೆಗಳು ಒಂದನ್ನೊಂದು ಛೇದಿಸಬಾರದು ಅಂತ ಹೇಳ್ತಾರೆ. ಇದು ಬರ್ತಕ್ಕಂಥದ್ದು ನಾಲ್ಕನೇದು. ಇನ್ನು ನಂತರ ಬರ್ತಕ್ಕಂಥದ್ದು ಐದನೇದು, ಉದಾಸೀನ ರೇಖೆಗಳು ಸಮಾನಾಂತರವಾಗಿರಬೇಕಾಗಿಲ್ಲ. ಅಂದ್ರೆ ಉದಾಸೀನ ವಕ್ರರೇಖೆಗಳು ಒಂದಕ್ಕೊಂದು ಸಮಾನಾಂತರವಾಗಿದ್ದರೆ ಎರಡೂ ಅಕ್ಷಗಳ ಮೇಲೆ ತೋರಿಸುವ ವಸ್ತುಗಳು ಸ್ವತಂತ್ರವಾಗಿ ಪರಸ್ಪರ ಬದಲಿ ಎಲ್ಲದ ಮತ್ತು ಪೂರಕವಲ್ಲದ ವಸ್ತುಗಳಿಂದ ಅರ್ಥ ಬರ್ತದ ಅಂತ ಹೇಳ್ತಾರೆ. ಅಂದ್ರೆ ಸಾಧಾರಣವಾಗಿ ಅನುಭೋಗಿಗಳು ಪರಸ್ಪರ ಸಂಬಂಧಿ ವಸ್ತುಗಳ ನಡುವೆ ಆಯ್ಕೆ ಮಾಡುವುದರಿಂದ ಉದಾಸೀನ ವಕ್ರರೇಖೆಗಳು ಸಮಾನಾಂತರವಾಗಿರುವುದಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ರೇಖೆಗಳು ಬೆಳೆದಂಗೆ ಏನಾಗ್ತಿರೋದು ಸಮಾನಾಂತರವಾಗಿರಂಗಿಲ್ಲ. ಸಮಾನಾಂತರ ಆಗಿರ್ಬೇಕೆಂಬ ಇಲ್ಲಿ ಏನು ನಿಯಮ ಕೂಡ ಇಲ್ಲ. ಹಾಗಾಗಿ ಉದಾಸೀನ ವಕ್ರರೇಖೆಗಳು ಸಮಾನಾಂತರವಾಗಿರಬೇಕಾಗಿಲ್ಲ ಅಂತ ಕೂಡ ಇಲ್ಲಿ ಬರ್ತದೆ. ಇದು ಐದನೇ ಪ್ರಮುಖ ಲಕ್ಷಣ. ಇನ್ನು ಆರನೇದು ಬರ್ತಕ್ಕಂಥ ಏನೇನು ಲಕ್ಷಣ, ಈ ಉದಾಸೀನ ವಕ್ರರೇಖೆಗಳು ಯಾವುದೇ ಅಕ್ಷವನ್ನು ಸ್ಪರ್ಶಿಸುವುದಿಲ್ಲ ಅಥವಾ ಈ ವಕ್ರರೇಖೆಗಳು ಯಾವುದೇ ಅಕ್ಷವನ್ನು ಸ್ಪರ್ಶಿಸುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ OX ತಲಾಕ್ಷವನ್ನಾಗಲಿ ಅಥವಾ OY ಲಂಬಾಕ್ಷವನ್ನಾಗಲಿ ಸ್ಪರ್ಶಿಸಬಾರದು ಅಂತ ಹೇಳ್ತಾರೆ. ಅಂದ್ರೆ ಈ ರೇಖಾಚಿತ್ರದಲ್ಲಿ ಕೂಡ OX ತಲಾಕ್ಷವನ್ನಾಗಲಿ ಅಥವಾ OY ಲಂಬಾಕ್ಷವನ್ನಾಗಲಿ ಸ್ಪರ್ಶಿಸಬಾರದು ಎಂಬುದು ಈ ರೇಖಾಚಿತ್ರದಲ್ಲಿ ತೋರಿಸ್ತದೆ. IC1 ಉದಾಸೀನ ವಕ್ರರೇಖೆಯು OY ಲಂಬಾಕ್ಷವನ್ನು ಸ್ಪರ್ಶಿಸಿ ಅನುಭೋಗಿ OL ಪ್ರಮಾಣದಲ್ಲಿ ಕಿತ್ತಳೆ ಹಣ್ಣುಗಳನ್ನು ಮಾತ್ರ ಕೊಳ್ಳುತ್ತಿದ್ದಾನೆ ಮತ್ತು ಸೇಬು ಹಣ್ಣುಗಳನ್ನು ಸ್ವಲ್ಪವೂ ಕೊಳ್ಳುತ್ತಿಲ್ಲ ಎಂಬುದನ್ನು ಇದು ಸೂಚಿಸ್ತದ ಅಂತ ಹೇಳ್ತಾರೆ. ಅಂತೆಯೇ IC2 ಕರ್ವ್ ಕೂಡ OX ತಲಾಕ್ಷವನ್ನು ಸ್ಪರ್ಶಿಸಿ ಇದರ ಸೂಚಕವೇನೆಂದರೆ ಅನುಭೋಗಿ OM ಪ್ರಮಾಣದ ಸೇಬು ಹಣ್ಣುಗಳನ್ನು ಮಾತ್ರ ಕೊಳ್ಳುತ್ತಿದ್ದಾನೆ ಮತ್ತು ಸ್ವಲ್ಪವೂ ಕಿತ್ತಳೆ ಹಣ್ಣುಗಳನ್ನು ಕೊಳ್ಳುತ್ತಿಲ್ಲ ಎಂಬುದನ್ನು ಇದು ಸೂಚಿಸ್ತದ ಅಂತ ಹೇಳ್ತಾರೆ. ಅಂದ್ರೆ ಒಂದನ್ನು ಖರೀದಿ ಮಾಡಿದ್ರೆ ಒಂದನ್ನು ನಾವು ಬಿಟ್ಟು ಕೊಟ್ಟಂತೆ ಕಂಡು ಬರ್ತದೆ. ಹಾಗಾಗಿ ಇವೆರಡೂ ಕೂಡ ಯಾವುದೇ ಅಕ್ಷವನ್ನು ಸ್ಪರ್ಶಿಸಬಾರದು ಅಂತ ಹೇಳ್ತಾರೆ. ಇದು ಕೂಡ ಅದರದೊಂದು ಪ್ರಮುಖ ಲಕ್ಷಣ. ಈ ರೀತಿಯಾಗಿ ಬರತಕ್ಕಂಥವೇನ್ರಿ ಉದಾಸೀನ ವಕ್ರರೇಖೆಯ ಅರ್ಥ ಮತ್ತು ಲಕ್ಷಣಗಳಾಗಿ ಕಂಡು ಬರ್ತಾವ. ಇದು ಬಹುಮುಖ್ಯವಾದ ಪ್ರಶ್ನೋತ್ತರವಾಗೈತಿ ಮತ್ತು ಮುಂಬರ್ತಕ್ಕಂಥ ನಿಮ್ಮ ಎಕ್ಸಾಮ್ಗಳಲ್ಲಿ ಇದು ಬಹಳ ಮುಖ್ಯವಾದ ಅಂಶವಾಗೈತಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ನಾನು ಇಂದು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ.